Dear student, good morning everybody. Today topic development of sociology. ಪ್ರಸ್ತುತ ತರಗತಿಯಲ್ಲಿ ಸಮಾಜಶಾಸ್ತ್ರದ ಬೆಳವಣಿಗೆ ಕುರಿತು ಚರ್ಚೆ ಮಾಡೋಣ. ಈ ತರಗತಿಯ ಅಥವಾ ಈ ಅಧಿವೇಶನದ ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಪ್ರಮುಖ ಉದ್ದೇಶ ಏನು ಅಂದರೆ ಸಮಾಜಶಾಸ್ತ್ರ ಹೇಗೆ ಉಗಮಗೊಂಡಿತು ಹಾಗೆ ಅಭಿವೃದ್ಧಿಗೊಂಡಿತು ಎಂಬುದನ್ನು ತಿಳಿಯೋದು. ಹಾಗೆಯೇ ಸಮಾಜಶಾಸ್ತ್ರ ಹೇಗೆ ಉಗಮಗೊಂಡಿತು ಎಂಬುದರ ಸಮಗ್ರ ಮಾಹಿತಿಯನ್ನು ತಿಳಿಯೋದು. ಹಾಗೆಯೇ ಈ ಸೆಷನ್ನಿಂದ ನಮಗೆ ಬೇಕಾಗಿರ್ತಕ್ಕಂಥ ಫಲಿತಾಂಶ ಏನು ಅಂದರೆ ಸಮಾಜಶಾಸ್ತ್ರ ಯಾವಾಗ ಏಕೆ ಹೇಗೆ ಉಗಮಗೊಂಡಿತು, ಒಂದು ಸಮಾಜ ವಿಜ್ಞಾನವಾಗಿ ಹೇಗೆ ಉಗಮಗೊಂಡಿತು ಎಂಬುದನ್ನು ತಿಳಿಯಲು ನಿಮ್ಮನ್ನು ಅಂದರೆ ವಿದ್ಯಾರ್ಥಿಗಳನ್ನು ಸಮರ್ಥರನ್ನಾಗಿಸುವುದು. ಹಾಗೆಯೇ ಈ ಸಮಾಜ ಶಾಸ್ತ್ರ ಅಂತಕ್ಕಂಥದ್ದು ಒಂದು ಸ್ವತಂತ್ರ ಅಧ್ಯಯನ ಶಾಖೆಯಾಗಿ ಹೇಗೆ ಬೆಳವಣಿಗೆ ಹೊಂದಿತು ಎಂಬುದನ್ನು ತಿಳಿಯುವಂತೆ ನಿಮ್ಮನ್ನು ಸಮರ್ಥರನ್ನಾಗಿಸುವುದು ಪ್ರಮುಖ ಉದ್ದೇಶ. ಹಾಗೆಯೇ 17 ಮತ್ತು 18ನೇ ಶತಮಾನದಲ್ಲಿ ಒಂದಷ್ಟು ಬದಲಾವಣೆಗಳು ಸಂಭವಿಸಿತು. ಪ್ರಮುಖವಾಗಿ ಏನಂದರೆ ರಿನೈಸಾನ್ಸ್, ಪುನರುಜ್ಜೀವನ ಚಳುವಳಿ. ಹಾಗೆಯೇ ಅದೇ ಸಂದರ್ಭದಲ್ಲಿ ಒಂದು ಜ್ಞಾನೋದಯ ಯುಗ ಆರಂಭ ಆಯಿತು. ಇದರಿಂದ ಹಲವು ಸಮಾಜ ವಿಜ್ಞಾನಗಳು ಬೆಳವಣಿಗೆಯನ್ನು ಹೊಂದಿತು. ಅದೇ ರೀತಿ ಸಮಾಜ ಶಾಸ್ತ್ರವೂ ಕೂಡ ಒಂದು ಸಮಾಜ ವಿಜ್ಞಾನವಾಗಿ ಬೆಳವಣಿಗೆ ಹೊಂದೋದಕ್ಕೆ ಒಂದು ವೇದಿಕೆಯನ್ನು ಒದಗಿಸಿಕೊಟ್ಟಿತು. ಸಮಾಜಶಾಸ್ತ್ರ ಹೇಗೆ ಅಭಿವೃದ್ಧಿ ಹೊಂದಿತು? ಹೌ ಡಿಡ್ ಸೋಷಿಯಾಲಜಿ ಡೆವಲಪ್? ಅಂದರೆ ಸಮಾಜಶಾಸ್ತ್ರ ಎಂಬುದು 1800ರವರೆಗೆ ಇದು ಸಾಮಾಜಿಕ ಚಿಂತನೆ ಹೆಸರಿನಲ್ಲಿ ಬೆಳವಣಿಗೆಯನ್ನು ಹೊಂದಿತ್ತು. ಆದರೆ ವಿಶೇಷವಾಗಿ ಒಂದು ಸ್ವತಂತ್ರ ಅಧ್ಯಯನ ಶಾಸ್ತ್ರವಾಗಿ ಬೆಳವಣಿಗೆಯನ್ನು ಹೊಂದಿರಲಿಲ್ಲ. ಆದರೆ 1800ರ ನಂತರದ ಸಂದರ್ಭದಲ್ಲಿ ಇಂಗ್ಲೆಂಡ್ನಲ್ಲಾದಂಥ ಕೈಗಾರಿಕಾ ಕ್ರಾಂತಿ, ಹಾಗೆ 1789ರ ಸಂದರ್ಭದಲ್ಲಿ ಫ್ರಾನ್ಸ್ನಲ್ಲಾದಂಥ ಫ್ರಾನ್ಸ್ ಮಹಾಕ್ರಾಂತಿ, ಇವುಗಳ ಪ್ರಭಾವದಿಂದಾಗಿ ಸಮಾಜ ವಿಜ್ಞಾನಗಳು ಹುಟ್ಕೊಳ್ಳೋದಕ್ಕೆ ಒಂದು ವೇದಿಕೆ ಸಿದ್ಧ ಆಯಿತು. ಆ ವೇದಿಕೆ ಸಮಾಜಶಾಸ್ತ್ರದ ಉಗಮಕ್ಕೂ ಒಂದು ವೇದಿಕೆಯನ್ನು ಕಲ್ಪಿಸಿತು. ಹಾಗೆಯೇ ಈ ಬದಲಾವಣೆಗಳಿಂದಾಗಿ ಸಾಂಪ್ರದಾಯಿಕವಾಗಿ ಇದ್ದಂಥ ನಂಬಿಕೆಗಳು, ಟ್ರೆಡಿಷನಲ್ ಬಿಲೀಫ್ಸ್ ಅಂತ ಏನಿತ್ತು, ಅವುಗಳನ್ನು ಪ್ರಶ್ನೆ ಮಾಡೋದಕ್ಕೆ ಸಮಾಜ ಚಿಂತಕರು ಪ್ರಯತ್ನವನ್ನು ಪಟ್ಟಿದ್ದರ ಪ್ರತಿಫಲವಾಗಿ ಸಮಾಜಶಾಸ್ತ್ರ ಎಂಬ ಸಮಾಜ ವಿಜ್ಞಾನ ಹುಟ್ಕೊಳ್ಳೋದು. ಪ್ರಮುಖವಾಗಿ ಸಮಾಜಶಾಸ್ತ್ರ ಹುಟ್ಕೊಳ್ಳೋದಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶಗಳು, ಫ್ಯಾಕ್ಟರ್ಸ್ ದಟ್ ಫೇವರ್ಡ್ ದಿ ಎಮರ್ಜೆನ್ಸ್ ಆಫ್ ಸೋಷಿಯಾಲಜಿ. ಪ್ರಮುಖವಾಗಿ ಇನ್ಫ್ಲೂಯೆನ್ಸ್ ಆಫ್ ದಿ ಏಜ್ ಆಫ್ ಎನ್ಲೈನ್ಮೆಂಟ್, twin revolutions like French Revolution and Industrial Revolution, and then inspiration from the growth of natural and social science, and then inspiration provided by the studies of different societies and culture. ಅಂದರೆ ಪ್ರಮುಖವಾಗಿ ಜ್ಞಾನೋದಯ ಯುಗ ಹೇಗೆ ಸಮಾಜಶಾಸ್ತ್ರ ಹುಟ್ಕೊಳ್ಳೋದಕ್ಕೆ ಅಥವಾ ಬೆಳವಣಿಗೆಯನ್ನು ಹೊಂದೋದಕ್ಕೆ ಕಾರಣ ಆಯಿತು ಅಂದರೆ ಈ ಗೆಲಿಲಿಯೋ ನ್ಯೂಟನ್ ರವರು ಹೊಸ ಆವಿಷ್ಕಾರಗಳನ್ನು ಮಾಡಿದ್ದಾರೆ. ಇದರಿಂದ ಈ ಹಿಂದೆ ಇದ್ದಂಥ ಒಂದು ನಂಬಿಕೆ ಏನು, ಭೂ ಕೇಂದ್ರಿತ ಸಿದ್ಧಾಂತ ಅಂದರೆ ಇಡೀ ಜಗತ್ತಿಗೆ ಭೂಮಿಯೇ ಕೇಂದ್ರ ಬಿಂದು ಎಂಬ ನಂಬಿಕೆ ಪ್ರಶ್ನೆ ಮಾಡೋದಕ್ಕೆ ಒಂದು ವೇದಿಕೆ ಹುಟ್ಕೊಳ್ಳಿತು. ಹಾಗೆಯೇ ನ್ಯೂಟನ್ ಮತ್ತು ಗೆಲಿಲಿಯೋರವರ ಒಂದು ಆವಿಷ್ಕಾರಗಳಿಂದಾಗಿ ಸೂರ್ಯ ಕೇಂದ್ರ ಸಿದ್ಧಾಂತ ಬೆಳವಣಿಗೆ ಬಂತು. ಇದರ ಪ್ರತಿಫಲವಾಗಿ ಜುಲಿಯನ್ ಕ್ಯಾಲೆಂಡರ್, ಸಿಸೇರಿಯನ್ ಕ್ಯಾಲೆಂಡರ್ಗೆ ಬದಲಾಗಿ ಜುಲಿಯನ್ ಕ್ಯಾಲೆಂಡರ್ ಹುಟ್ಕೊಳ್ತು. ಹಾಗೆಯೇ ಅದಕ್ಕೆ ಸಂಬಂಧಪಟ್ಟಂಥ ನಂಬಿಕೆಗಳು
ಹಾಗೆಯೇ ಕೆಲವು ಶ್ರದ್ಧೆಗಳು ಬದಲಾವಣೆಯನ್ನು ಹೊಂದೋದಕ್ಕೆ ಒಂದು ವೇದಿಕೆ ಸೃಷ್ಟಿಯಾಯಿತು. ಹಾಗೆ ಮತ್ತೊಂದು ಅವಳಿ ಕ್ರಾಂತಿಗಳು. 1789ಕ್ಕಿಂತಲೂ ಹಿಂದೆ ಫ್ರಾನ್ಸ್ನಲ್ಲಿ ನಿರಂಕುಶ ಪ್ರಭುತ್ವ ಇತ್ತು. ಆದರೆ 1789ರ ಸಂದರ್ಭದಲ್ಲಿ ಆದಂಥ ಫ್ರೆಂಚ್ ರೆವಲ್ಯೂಷನ್ ಅಂದರೆ ರೋಸೋರವರ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ತತ್ವಗಳ ಪ್ರಭಾವದಿಂದಾಗಿ ಏನೊಂದು ಕ್ರಾಂತಿ ಆಯಿತು. ಇದರಿಂದಾಗಿ ಒಂದು ಹೊಸ ಬಗೆಯ ಸಮಾಜ ಸೃಷ್ಟಿಯಾಯಿತು. ಅದೇ ಸಂದರ್ಭದಲ್ಲಿ ಈ ಇಂಡಸ್ಟ್ರಿಯಲ್ ರೆವಲ್ಯೂಷನ್ನಿಂದ ಒಂದಷ್ಟು ಕ್ರಾಂತಿಕಾರಕ ಬದಲಾವಣೆಗಳಾದವು. ನಗರಗಳು ತೀವ್ರಗತಿಯಲ್ಲಿ ಬೆಳವಣಿಗೆಯನ್ನು ಹೊಂದಿತ್ತು. ಅದೇ ರೀತಿ ನಗರಗಳು ಕೆಲವು ಸಮಸ್ಯೆಗಳನ್ನು ಕೂಡ ಸೃಷ್ಟಿ ಮಾಡಿತ್ತು. ಈ ಸಮಸ್ಯೆಗಳಿಗೆ ಪರಿಹಾರ ಏನು, ಸಮಸ್ಯೆಗಳಿಗೆ ಸೃಷ್ಟಿಗೆ ಕಾರಣಗಳೇನು ಎಂಬುದನ್ನು ಅಧ್ಯಯನ ಮಾಡೋದಕ್ಕೆ ಸಮಾಜ ಚಿಂತಕರು ಪ್ರಯತ್ನ ಪಟ್ಟರು. ಉದಾಹರಣೆಗೆ ಆಗಸ್ಟ್ ಕೋಮ್ಟ್, ಹರ್ಬರ್ಟ್ ಸ್ಪೆನ್ಸರ್, ಕಾರ್ಲ್ ಮಾರ್ಕ್ಸ್, ಎಮಿಲಿ ಡರ್ಕಿಮ್, ಜಾರ್ಜ್ ಸಿಮೆಲ್ ಮುಂತಾದವರು ಪ್ರಯತ್ನಗಳನ್ನು ಮಾಡಿದ್ದರ ಪ್ರತಿಫಲವಾಗಿ ಈ ಸೋಷಿಯಾಲಜಿ ಎಂಬ ಒಂದು ಹೊಸ ಸಮಾಜ ವಿಜ್ಞಾನ ಹುಟ್ಕೊಳ್ಳೋದಕ್ಕೆ ಒಂದು ವೇದಿಕೆ ಸಿಕ್ತು. ಹಾಗೆ ಪ್ರಮುಖವಾಗಿ ಈ ಸೋಷಿಯಾಲಜಿ ಅಂತಕ್ಕಂಥದ್ದು ಒಂದು ಹೊಸ ಸಮಾಜ ವಿಜ್ಞಾನವಾಗಿ ಹುಟ್ಕೊಳ್ಳೋದಕ್ಕೆ ಪ್ರಮುಖ ಕಾರಣಗಳು ಅಂದರೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ನು, ಫ್ರೆಂಚ್ ರೆವಲ್ಯೂಷನ್ನು, ರೆನೈಸಾನ್ಸ್, ಹಾಗೆಯೇ ಒಂದಷ್ಟು ಹೊಸ ಬಗೆಯ ಸಂಶೋಧನೆಗಳು. ಅದರಲ್ಲೂ ಪ್ರಮುಖವಾಗಿ ಯುರೋಪ್ನ ರಾಷ್ಟ್ರಗಳಾದಂಥ ಇಂಗ್ಲೆಂಡು, ಫ್ರಾನ್ಸು, ಪೋರ್ಚುಗಲ್, ಸ್ಪೈನು, ಹಾಲೆಂಡು, ಜರ್ಮನಿ ಮತ್ತು ಇತರೆ ರಾಷ್ಟ್ರಗಳು ತಮ್ಮ ಭೌಗೋಳಿಕ ಅನ್ವೇಷಣೆ ಅಂದರೆ ವಸಾಹತುಶಾಹಿ ನೀತಿಗೆ ಅನುಗುಣವಾಗಿ ಹೊಸ ಹೊಸ ಭೂಖಂಡಗಳನ್ನು ಅಥವಾ ದ್ವೀಪಗಳನ್ನು ಕಂಡುಹಿಡಿಯುವುದಕ್ಕೆ ಪ್ರಾರಂಭ ಮಾಡಿದ ಮೇಲೆ ಹೊಸ ಬಗೆಯ ದ್ವೀಪಗಳಲ್ಲಿ ಅಥವಾ ಭೌಗೋಳಿಕ ಪ್ರದೇಶಗಳಲ್ಲಿ ಹೊಸ ಬಗೆಯ ಸಂಸ್ಕೃತಿಗಳು ಮತ್ತು ಸಮಾಜಗಳು ಕಂಡುಬಂದು ಆ ಸಂದರ್ಭದಲ್ಲಿ ಸಮಾಜ ವಿಜ್ಞಾನಿಗಳಿಗೆ ಕಂಡುಬಂದಂಥ ಒಂದು ಚಿಂತನೆ ಏನು ಅಂದರೆ ಎಲ್ಲ ಬಗೆಯ ಸಮಾಜಗಳಲ್ಲಿ ಬದಲಾವಣೆ ಏಕೆ ಒಂದೇ ರೀತಿಯಾಗಿಲ್ಲ, ಎಲ್ಲ ಸಮಾಜಗಳು ಯಾಕೆ ಒಂದೇ ರೀತಿ ಇಲ್ಲ ಎಂಬ ಪ್ರಶ್ನೆ ಉದ್ಭವ ಆಯಿತು. ಈ ಸಂದರ್ಭದಲ್ಲಿ ಇದರ ಪ್ರತಿಫಲವಾಗಿ ಅಂದರೆ ಸಮಾಜ ಏಕೆ ಬದಲಾವಣೆ ಹೊಂದ್ತಾ ಇದೆ, ಹೇಗೆ ಬದಲಾವಣೆ ಹೊಂದ್ತಾ ಇದೆ, ಹಾಗೆಯೇ ಈ ಬದಲಾವಣೆಯ ಗತಿ ಹೇಗಿದೆ ಎಂಬುದನ್ನು ಹುಡುಕೋದಕ್ಕೆ ಪ್ರಯತ್ನ ಪಟ್ಟಿದರ ಪ್ರತಿಫಲವಾಗಿ ಈ ಸಮಾಜ ವಿಜ್ಞಾನ ಅಥವಾ ಸಮಾಜಶಾಸ್ತ್ರ ಎಂಬುದು ಸಮಾಜ ವಿಜ್ಞಾನಗಳ ಸಾಲಿನಲ್ಲಿ ಒಂದು ಹೊಸ ಬಗೆಯ ಸ್ವತಂತ್ರ ಸಮಾಜ ವಿಜ್ಞಾನವಾಗಿ ಹುಟ್ಕೊಳ್ಳೋದಕ್ಕೆ ವೇದಿಕೆಯನ್ನು ಒದಗಿಸಿಕೊಟ್ಟಿತು. ಅಂದರೆ ಆರಂಭದಲ್ಲಿ ಆಗಸ್ಟ್ ಕೋಮ್ಟ್ ಎಂಬ ಸಮಾಜ ವಿಜ್ಞಾನಿ ಸೋಸಿಯಸ್ ಮತ್ತು ಲಾಗೋಸ್ ಎನ್ನುವ ಶಬ್ದಗಳನ್ನು ಸಂಯೋಜನೆ ಮಾಡಿ ಸೋಷಿಯಾಲಜಿ ಎಂಬ ಹೊಸ ಒಂದು ಪರಿಕಲ್ಪನೆಯನ್ನು ಅಥವಾ ಸಮಾಜ ವಿಜ್ಞಾನವನ್ನು ಹುಟ್ಟುಹಾಕಿದ್ದಾನೆ. ಹಾಗೆ ಆಗಸ್ಟ್ ಕೋಮ್ಟನ ತತ್ವಗಳಿಂದ ಅಥವಾ ವಿಚಾರಗಳಿಂದ ಪ್ರಭಾವಿತರಾಗಿ ಹರ್ಬರ್ಟ್ ಸ್ಪೆನ್ಸರನ್ನು ಕೂಡ ಆಗಸ್ಟ್ ಕೋಮ್ಟನ ವಿಚಾರಗಳನ್ನು ಮುಂದುವರಿಸಿದ್ದಾನೆ, ಹಾಗೆಯೇ ಒಪ್ಕೊಂಡಿದ್ದಾನೆ. ಈ ಕಾರಣಕ್ಕಾಗಿ ಹರ್ಬರ್ಟ್ ಸ್ಪೆನ್ಸರ್ನನ್ನು ಸಮಾಜಶಾಸ್ತ್ರದ ದ್ವಿತೀಯ ಸಂಸ್ಥಾಪಕ ಎಂತಲೂ ಕೂಡ ಕರೆಯಲಾಗ್ತಾ ಇದೆ. ಹಾಗೆಯೇ ಹರ್ಬರ್ಟ್ ಸ್ಪೆನ್ಸರ್ ನಂತರ ಕಾರ್ಲ್ ಮಾರ್ಕ್ಸ್, ಅಂದರೆ ಕಾರ್ಲ್ ಮಾರ್ಕ್ಸ್ ಎಲ್ಲಿಯೂ ಕೂಡ ನಾನು ಸಮಾಜಶಾಸ್ತ್ರಜ್ಞ ಅಂತ ಹೇಳ್ಕೊಳ್ಳದೇ ಇದ್ರೂ ಕೂಡ ಆತನ ಚಿಂತನೆಗಳು ಹಾಗೆ ಆತನ ಬರಹಗಳು ಸಮಾಜಶಾಸ್ತ್ರೀಯ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದ್ದಾರೆ. ಉದಾಹರಣೆಗೆ ವರ್ಗ ಸಂಘರ್ಷ, ವರ್ಗ ಪ್ರಜ್ಞೆ, ಸಮಾಜವಾದ ಈ ಪರಿಕಲ್ಪನೆಗಳು ಸಮಾಜಶಾಸ್ತ್ರೀಯ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದ್ದಾರೆ. ಇದಕ್ಕೆ ಕಾರಣ ಏನು ಅಂದರೆ ಕಾರ್ಲ್ ಮಾರ್ಕ್ಸನ ಚಿಂತನೆಗೆ ಕಾರಣಗಳು ಏನು ಅಂದರೆ ಇಂಗ್ಲೆಂಡ್ನಲ್ಲಿ ನಡೆದಂಥ ಕೈಗಾರಿಕಾ ಕ್ರಾಂತಿ, ಅದರಿಂದಂಥ ಹುಟ್ಕೊಂಡಂಥ ವರ್ಗ ವ್ಯವಸ್ಥೆಗಳು ಕಾರ್ಲ್ ಮಾರ್ಕ್ಸನ ವರ್ಗ ಸಿದ್ಧಾಂತಕ್ಕೆ, ವರ್ಗ ಸಂಘರ್ಷಕ್ಕೆ, ಹಾಗೆಯೇ ಆತನ ಸಮಾಜವಾದದ ಪರಿಕಲ್ಪನೆಗೆ ಒಂದು ವೇದಿಕೆಯನ್ನು ಒದಗಿಸಿಕೊಡ್ತು. ಅಂದರೆ ಕಾರ್ಲ್ ಮಾರ್ಕ್ಸ್ ಎಲ್ಲಿಯೂ ಕೂಡ ತಾನು ಸಮಾಜಶಾಸ್ತ್ರಜ್ಞ ಅಂತ ಹೇಳ್ಕೊಳ್ಳದೇ ಇದ್ರೂ ಕೂಡ ಆತನ ಚಿಂತನೆಗಳು
ಬರಹಗಳು ಸಮಾಜಶಾಸ್ತ್ರೀಯ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದ್ದಾವೆ. ಹಾಗೆಯೇ ನಗರಗಳು, ಅವುಗಳಿಂದ ಸೃಷ್ಟಿಯಾಗ್ತಕ್ಕಂಥ ಸಮಸ್ಯೆಗಳು, ನಗರೀಕರಣ, ನಗರತ್ವ, ಇವುಗಳಿಗೆ ಸಂಬಂಧಪಟ್ಟಂತೆ ಅಧ್ಯಯನ ಮಾಡೋದಕ್ಕೆ ಒಂದಷ್ಟು ಚಿಕಾಗೋ ಸ್ಕೂಲ್ ಎಂಬ ಒಂದು ಹೊಸ ಪಂಥವೇ ಹುಟ್ಟುಕೊಂಡಿದೆ. ಹೀಗೆ ಸಮಾಜಶಾಸ್ತ್ರಜ್ಞರು ಮತ್ತು ಸಮಾಜ ವಿಜ್ಞಾನಿಗಳು ನಡೆಸಿದಂಥ ಚಿಂತನೆಗಳು ಮತ್ತು ಕೆಲವು ಸಂವಾದಗಳು ಸಮಾಜಶಾಸ್ತ್ರವನ್ನು ಸ್ವತಂತ್ರ ಅಧ್ಯಯನ ಶಾಸ್ತ್ರವನ್ನಾಗಿ ಮಾಡೋದಕ್ಕೆ ಪ್ರಮುಖ ವೇದಿಕೆಯನ್ನು ಒದಗಿಸಿಕೊಟ್ಟಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಸಮಾಜಶಾಸ್ತ್ರ ಒಂದು ಸ್ವತಂತ್ರ ಅಧ್ಯಯನ ಶಾಸ್ತ್ರವಾಗಿ ಹುಟ್ಕೊಳ್ಳೋದಕ್ಕೆ ಪ್ರಮುಖ ಕಾರಣಗಳೇನೆಂದರೆ, ಜ್ಞಾನೋದಯ ಯುಗ, ಹಾಗೆಯೇ ಫ್ರೆಂಚ್ ರೆವಲ್ಯೂಷನ್, ಮತ್ತೊಂದು ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಹಾಗೆಯೇ ನ್ಯಾಚುರಲ್ ಮತ್ತು ಸೋಷಿಯಲ್ ಸೈನ್ಸಸ್ಗಳ ಒಂದು ಬೆಳವಣಿಗೆ, ಹಾಗೆಯೇ ಹೊಸದಾಗಿ ಕಂಡುಹಿಡಿದಂಥ ಸಮಾಜಗಳು ಮತ್ತು ಸಂಸ್ಕೃತಿಗಳು. ಉದಾಹರಣೆಗೆ ಭೌಗೋಳಿಕ ಅನ್ವೇಷಣೆ ಅಂದರೆ ವಸಾಹತುಶಾಹಿಯ ಪ್ರತಿಫಲವಾಗಿ ಯುರೋಪಿನ ರಾಷ್ಟ್ರಗಳು ಏನು ಹೊಸದಾಗಿ ಕೆಲವು ಭೂಪ್ರದೇಶಗಳನ್ನು ಕಂಡುಹಿಡಿದ್ರು, ಸಂಪನ್ಮೂಲಗಳ ಕ್ರೋಢೀಕರಣಕ್ಕಾಗಿ ಅಥವಾ ಅವುಗಳನ್ನು ಆಳ್ವಿಕೆ ಮಾಡುವ ಸಲುವಾಗಿ, ಅಂಥ ಸಂದರ್ಭಗಳಲ್ಲಿ ಕೆಲವು ಹೊಸ ಬಗೆಯ ಆದಿವಾಸಿ ಬುಡಕಟ್ಟುಗಳು ಅಥವಾ ಪ್ರಿಮಿಟಿವ್ ಸೊಸೈಟೀಸ್ಗಳು ಕಂಡುಬಂದು ಅಲ್ಲಿನ ಭಾಷೆ, ಸಂಸ್ಕೃತಿ ಅಥವಾ ವರ್ತನಾ ವಿಧಾನಗಳು ಒಂದೇ ರೀತಿಯಲ್ಲಿ ಇರಲಿಲ್ಲ. ಅಂದರೆ ನಮ್ಮ ಆಧುನಿಕ ಸಮಾಜಕ್ಕೂ ಅಲ್ಲಿನ ಸಮಾಜಕ್ಕೂ ಸಾಕಷ್ಟು ವ್ಯತ್ಯಾಸಗಳಿತ್ತು. ಈ ವ್ಯತ್ಯಾಸಗಳು ಏಕೆ ಕಂಡು ಬರ್ತಾ ಇದ್ದಾವೆ, ಹಾಗೆಯೇ ಸಮಾಜ ಅಂತಕ್ಕಂಥದ್ದು ಏಕೆ ಜಗತ್ತಿನಾದ್ಯಂತ ಒಂದೇ ರೀತಿಯಲ್ಲಿ ಬದಲಾವಣೆ ಆಗ್ತಾ ಇಲ್ಲ, ಹಾಗೆಯೇ ಏಕೆ ಎಲ್ಲ ಮಾನವ ಸಮಾಜಗಳು, ಹ್ಯೂಮನ್ ಸೊಸೈಟೀಸ್ಗಳು ಒಂದೇ ರೀತಿಯಲ್ಲಿ ಇಲ್ಲ ಅನ್ನೋದನ್ನು ವಿಮರ್ಶೆಗೆ ಒಳಪಡಿಸಿತ್ತು. ಈ ವಿಮರ್ಶೆಯ ಪ್ರತಿಫಲವಾಗಿ ಈ ಸಮಾಜಶಾಸ್ತ್ರ ಅಂದರೆ ಸಮಾಜವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದಕ್ಕೆ ಒಂದು ಪ್ರತ್ಯೇಕ ಸ್ವತಂತ್ರ ಅಧ್ಯಯನ ಶಾಸ್ತ್ರ ಏಕೆ ಇರಬಾರ್ದು ಅಂತೇಳಿ ಆಗಸ್ಟ್ ಕೋಮ್ಟ್ ಮೊದಲ ಬಾರಿಗೆ ಚಿಂತನೆ ಮಾಡಿದ್ದರ ಪ್ರತಿಫಲವಾಗಿ ಸಮಾಜಶಾಸ್ತ್ರ ಎಂಬ ಒಂದು ಹೊಸ ಬಗೆಯ ಸಮಾಜ ವಿಜ್ಞಾನ ಅಥವಾ ನವನವೀನ ಸಮಾಜ ವಿಜ್ಞಾನ ಹುಟ್ಟುಕೊಳ್ತು. ಈ ಸಮಾಜಶಾಸ್ತ್ರ ಎಂಬುದು ಸಮಾಜವನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದಕ್ಕೆ ಹುಟ್ಟುಕೊಂಡಂಥ ಒಂದು ಶಾಸ್ತ್ರವೇ ಆಗಿದ್ರೂ ಕೂಡ ಸಮಾಜಶಾಸ್ತ್ರೀಯ ಚಿಂತನೆಗಳು ಬಹಳ ಪುರಾತನವಾದವು. ಅಂದರೆ ಈ ಹಿಂದೆ ಸಮಾಜಶಾಸ್ತ್ರೀಯ ಚಿಂತನೆ ಎಂಬುದು ಬಹಳ ಹಳೆಯದಾಗಿದ್ದರೂ ಕೂಡ ಸಮಾಜಶಾಸ್ತ್ರೀಯ ನಿಟ್ಟಿನಲ್ಲಿ ಇರಲಿಲ್ಲ. ಅಂದರೆ ಕೆಲವು ದಾರ್ಶನಿಕರು ಸಮಾಜದ ಬಗ್ಗೆ ಚಿಂತನೆಗಳನ್ನು ನಡೆಸ್ತಾ ಇದ್ರು, ಆದರೆ ಸಮಾಜಶಾಸ್ತ್ರೀಯವಾಗಿ ಚಿಂತನೆಗಳನ್ನು ನಡೆಸಿರಲಿಲ್ಲ. ಆದರೆ ಸಮಾಜಶಾಸ್ತ್ರೀಯವಾಗಿ ವೈಜ್ಞಾನಿಕವಾಗಿ ಚಿಂತನೆಯನ್ನು ನಡೆಸಿದಂಥ ಕೀರ್ತಿ ಆಗಸ್ಟ್ ಕೋಮ್ಟನಿಗೆ ಸಲ್ಲುತ್ತೆ. ಈ ಕಾರಣಕ್ಕಾಗಿ ಆಗಸ್ಟ್ ಕೋಮ್ಟನನ್ನು ಸಮಾಜಶಾಸ್ತ್ರದ ಪಿತಾಮಹ ಅಂತಲೂ ಕೂಡ, ಫಾದರ್ ಆಫ್ ಸೋಷಿಯಾಲಜಿ ಅಂತಲೂ ಕೂಡ ಕರೆಯಲಾಗ್ತಾ ಇದೆ. ಹಾಗೆಯೇ ಹರ್ಬರ್ಟ್ ಸ್ಪೆನ್ಸರ್ನನ್ನು ಸಮಾಜಶಾಸ್ತ್ರದ ದ್ವಿತೀಯ ಸಂಸ್ಥಾಪಕ ಎಂತಲೂ ಕೂಡ ಕರೆಯಲಾಗ್ತಾ ಇದೆ. ಹಾಗೆಯೇ ಈ ಸಮಾಜಶಾಸ್ತ್ರ ಅಂತಕ್ಕಂಥದ್ದು ಯುರೋಪ್ನಲ್ಲಿ 1829 ನಂತರ ಹುಟ್ಕೊಂಡ್ರೂ ಕೂಡ ಅದು ವೇಗವಾಗಿ ಯುರೋಪಿನಾದ್ಯಂತ ಹೆಚ್ಚಿನ ಪ್ರಚಾರವನ್ನು ಪಡ್ಕೊಳ್ತು. ಆ ಪ್ರಚಾರವನ್ನು ಪಡ್ಕೊಳ್ಳೋದಕ್ಕೆ ಆಗಸ್ಟ್ ಕೋಮ್ಟು, ಹರ್ಬರ್ಟ್ ಸ್ಪೆನ್ಸರು, ಎಮಿಲಿ ಡರ್ಕಿಮ್ ಹಾಗೆ ಮ್ಯಾಕ್ಸ್ ವೆಬರ್ ಪ್ರಮುಖ ಕಾರಣಕರ್ತರಾಗಿತ್ತು. ಹಾಗೆಯೇ ಈ ವಸಾಹತುಶಾಹಿ ನೀತಿಯಿಂದಾಗಿ ಈ ಸಮಾಜಶಾಸ್ತ್ರ ಎಂಬುದು ಕೇವಲ ಯುರೋಪಿಗೆ ಮಾತ್ರ ಸೀಮಿತವಾಗಿತ್ತು ಈ ಹಿಂದೆ. ನಂತರ 1857ರ ಹೊತ್ತಿಗೆ ಇದು ಭಾರತಕ್ಕೂ ಕೂಡ ಪರಿಚಯ ಆಯಿತು. ಮೊದಲಿಗೆ ಬಾಂಬೆ ಯೂನಿವರ್ಸಿಟಿನಲ್ಲಿ ಅರ್ಥಶಾಸ್ತ್ರದ ಒಂದು ಭಾಗವಾಗಿ ಇದನ್ನು ಪರಿಚಯ ಮಾಡಲಾಯಿತು. ಹಾಗೆಯೇ ಪ್ರಸ್ತುತ ಭಾರತದ ಎಲ್ಲ ವಿಶ್ವವಿದ್ಯಾಲಯಗಳಲ್ಲೂ ಕೂಡ ಒಂದು ಜನಪ್ರಿಯ ಸಮಾಜ ವಿಜ್ಞಾನವಾಗಿ ಬೋಧಿಸಲ್ಪಡ್ತಾ ಇದೆ, ಹಾಗೆ ಬೋಧನೆಗೂ ಕೂಡ ಒಳಪಟ್ಟಿದೆ. ಆದರೆ ಇಲ್ಲಿ ಸಮಾಜಶಾಸ್ತ್ರ ಅಂತಕ್ಕಂಥದ್ದು ಹುಟ್ಕೊಳ್ಳೋದಕ್ಕೆ ಅಂದರೆ ಹೇಗೆ ಇದು ಉಗಮಗೊಂಡು ಬೆಳವಣಿಗೆ ಆಯಿತು,
ಎಂಬುದು ಒಂದು ಪ್ರಮುಖ ವಿಚಾರ. ಹಾಗೆ ಉಟ್ಕೊಳ್ಳೋದಕ್ಕೆ ಇದ್ದಂಥ ಪರಿಸ್ಥಿತಿಗಳು, ಅಂದರೆ ಅಂದಿನ ಪರಿಸ್ಥಿತಿಗಳು ಯಾವ್ಯಾವು ಅಂದರೆ ಕೈಗಾರಿಕಾ ಕ್ರಾಂತಿ, ಜ್ಞಾನೋದಯ, ಹಾಗೆಯೇ ನಗರಗಳ ಬೆಳವಣಿಗೆ ಮತ್ತು ಅವುಗಳಿಂದ ಉಂಟಾದಂಥ ಸಮಸ್ಯೆಗಳು, ಅಂದಿನ ಸಂದರ್ಭದಲ್ಲಿ ಸಾಂಪ್ರದಾಯಿಕ ನಂಬಿಕೆಗಳನ್ನು ಪ್ರಶ್ನೆ ಮಾಡುವ ಮನೋಭಾವ, ಇವುಗಳು ಸಮಾಜಶಾಸ್ತ್ರದ ಉಗಮಕ್ಕೆ ಅಥವಾ ಬೆಳವಣಿಗೆಗೆ ಒಂದು ವೇದಿಕೆಯನ್ನು ಒದಗಿಸಿಕೊಟ್ಟಿದ್ದಾವೆ. ಹಾಗೆಯೇ ಇಲ್ಲಿ ಪ್ರಮುಖವಾಗಿ ಇಲ್ಲಿ ಹೊಸ ಬಗೆಯ ಸಮಾಜಗಳು ಮತ್ತು ಸಂಸ್ಕೃತಿಗಳು, ಅಂದರೆ ಜಗತ್ತಿನಾದ್ಯಂತ ನಡುಗಡ್ಡೆಗಳಲ್ಲಿ ಅಥವಾ ಬೆಟ್ಟಗುಡ್ಡಗಳಲ್ಲಿ ಅಥವಾ ಕೆಲವು ಕಣಿವೆ ಕಂದರಗಳಲ್ಲಿ ಪ್ರತ್ಯೇಕವಾಗಿದ್ದಂಥ ಕೆಲವೊಂದು ಪ್ರಿಮಿಟಿವ್ ಸೊಸೈಟೀಸ್, ಅಂದರೆ ಆದಿವಾಸಿ ಸಂಸ್ಕೃತಿಗಳು ಹೊಸದಾಗಿ ಮಾನವ ಜಗತ್ತಿಗೆ ಪರಿಚಯ ಆಗ್ತಾ ಇತ್ತು. ಈ ಪರಿಚಯ ಆದಂಥ ಸಂದರ್ಭದಲ್ಲಿ ಅವರದೇ ಆದಂಥ ಕೆಲವು ಪ್ರತ್ಯೇಕ ಸಂಜ್ಞೆಗಳು ಅಥವಾ ಸಂಕೇತಗಳು ಇತರರಿಗೆ ಅರ್ಥ ಆಗ್ತಿರಲಿಲ್ಲ. ಆ ಸಂದರ್ಭದಲ್ಲಿ ಅವುಗಳನ್ನು ಕ್ಷೇತ್ರ ಅಧ್ಯಯನಗಳ ಮುಖಾಂತರ ಕೆಲವು ಸಮಾಜಶಾಸ್ತ್ರಜ್ಞರು, ಉದಾಹರಣೆಗೆ ಎಮಿಲಿ ಡರ್ಕಿಮ್ ಇಂಥವರು ಕೆಲವು ಸಮಾಜಗಳನ್ನು ಆಯ್ಕೆ ಮಾಡಿಕೊಂಡು ಅಧ್ಯಯನ ಮಾಡ್ತಾರೆ. ಉದಾಹರಣೆಗೆ ಆಸ್ಟ್ರೇಲಿಯಾದ ಅರುಂಟಾ ಎಂಬ ಬುಡಕಟ್ಟನ್ನು ಅಧ್ಯಯನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಈ ರಿಲಿಜನ್ ಅಂದರೆ ಮತಧರ್ಮ ಎಂಬುದು ಹೇಗೆ ವಿಕಾಸವನ್ನು ಹೊಂದಿದೆ, ಮತಧರ್ಮದ ಆರಂಭಿಕ ರೂಪ ಅಥವಾ ಎಲಿಮೆಂಟರಿ ರೂಪ್ ಫಾರ್ಮ್ ಯಾವುದು ಎಂಬುದನ್ನು ಕೂಡ ಅವರು ತಿಳ್ಕೊಂಡಿದ್ದಾರೆ. ಅದರ ಮುಖಾಂತರ ಅವರಲ್ಲಿದ್ದಂಥ ಒಂದು ಕುಲದೇವತಾವಾದ ಅಥವಾ ಟೋಟೆಮಿಸಮ್ ಎಂಬುದನ್ನು ಪರಿಚಯಿಸಿದ್ದಾರೆ. ಹಾಗೆಯೇ ಸಮಾಜದಲ್ಲಿ ಬದಲಾವಣೆಗಳು ಹೇಗೆ ಸಂಭವಿಸುತ್ತಿವೆ ಎಂಬುದನ್ನು ಹಲವಾರು ಸಮಾಜಶಾಸ್ತ್ರಜ್ಞರು ಹೊಸ ಹೊಸ ಪರಿಕಲ್ಪನೆಗಳ ಮುಖಾಂತರ ಪರಿಚಯಿಸಿದ್ದಾರೆ. ಈಗ ನಮ್ಮ ಇಂಡಿಯಾಗೆ ಸಂಬಂಧಪಟ್ಟಂತೆ ಎಂ ಶ್ರೀನಿವಾಸರವರು ಸ್ಯಾನ್ಸ್ಕ್ರಿಟೈಸೇಷನ್, ವೆಸ್ಟರ್ನೈಸೇಷನ್ ಎನ್ನುವ ಪರಿಕಲ್ಪನೆಗಳ ಮುಖಾಂತರ ಸಮಾಜದಲ್ಲಾಗುವ ಬದಲಾವಣೆಗಳನ್ನು ಸೂಚಿಸಿದ್ದಾರೆ. ಹಾಗೆಯೇ ಈ ಕ್ರಾಂತಿಗಳು ಅಥವಾ ರಿಫಾರ್ಮ್ಸ್ ಎನ್ನುವ ಹೆಸರಿನಲ್ಲಿ ಸಮಾಜದಲ್ಲಿ ಏನೇನು ಬದಲಾವಣೆಗಳಾಗ್ತಾ ಇದೆ ಎಂಬುದನ್ನು ಹಲವಾರು ಸಮಾಜಶಾಸ್ತ್ರಜ್ಞರು ಪ್ರಸ್ತಾಪ ಮಾಡಿದ್ದಾರೆ. ಈ ಹೊಸ ಬಗೆಯ ಬದಲಾವಣೆಗಳು ಬೇರೆ ಬೇರೆ ಪರಿಕಲ್ಪನೆಗಳ ರೂಪದಲ್ಲಿ ಆಗ್ತಾ ಇದ್ರೂ ಕೂಡ ಅವುಗಳನ್ನು ವೈಜ್ಞಾನಿಕವಾಗಿ ಹೇಗೆ ಅಧ್ಯಯನ ಮಾಡುವುದು ಎಂಬುದನ್ನು ಸಮಾಜಶಾಸ್ತ್ರಜ್ಞರು, ಅಂದರೆ ಆರಂಭಿಕ ಸಮಾಜಶಾಸ್ತ್ರಜ್ಞರು ಒಂದು ಸಿದ್ಧಾಂತದ ನೆಲೆಗಟ್ಟಿನಲ್ಲಿ ರೂಪಿಸಿದ್ದಾರೆ. ಆ ಸಿದ್ಧಾಂತದ ನೆಲೆಗಟ್ಟಿನಲ್ಲಿ ರೂಪಿಸಿರೋರಲ್ಲಿ ಪ್ರಮುಖರಾಗಿರ್ತಕ್ಕಂಥವ್ರು ಅಂದರೆ ಆಗಸ್ಟ್ ಕಾಮ್ಟ್, ಹರ್ಬರ್ಟ್ ಸ್ಪೆನ್ಸರ್, ಮ್ಯಾಕ್ಸ್ ವೆಬರ್, ಎಮಿಲಿ ಡರ್ಕಿಮ್, ಹಾಗೆಯೇ ಕಾರ್ಲ್ ಮಾರ್ಕ್ಸ್. ಇವರು ರೂಪಿಸಿರುವ ಸಿದ್ಧಾಂತಗಳ ಆಧಾರದ ಮೇಲೆ ಇಂದಿನ ಸಮಾಜಶಾಸ್ತ್ರಜ್ಞರು ಕೂಡ ಹೊಸ ಬಗೆಯ ಸಿದ್ಧಾಂತಗಳನ್ನು, ಪರಿಕಲ್ಪನೆಗಳನ್ನು ರೂಪಿಸುವುದರ ಮುಖಾಂತರ ಸಮಾಜಶಾಸ್ತ್ರ ಎಂಬ ಹೊಸ ಬಗೆಯ ಸಮಾಜ ವಿಜ್ಞಾನ ಜಗತ್ತಿನಾದ್ಯಂತ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿ, ಕಾಲೇಜುಗಳಲ್ಲಿ ಒಂದು ಜನಪ್ರಿಯ ಬೋಧನಾ ವಿಷಯವಾಗಿ ಬೆಳವಣಿಗೆ ಆಗೋದಕ್ಕೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಹಾಗೆಯೇ ಒಟ್ಟಾರೆಯಾಗಿ ಹೇಳೋದಾದರೆ, ಅಂದರೆ ಪ್ರಮುಖವಾಗಿ ಸಮಾಜಶಾಸ್ತ್ರ ಹುಟ್ಕೊಳ್ಳೋದಕ್ಕೆ ಪ್ರಮುಖ ಕಾರಣಗಳು ಫ್ರೆಂಚ್ ರೆವಲ್ಯೂಷನ್ನು, ಹಾಗೆಯೇ ಇಂಡಸ್ಟ್ರಿಯಲ್ ರೆವಲ್ಯೂಷನ್ನು, ಹಾಗೆ ಜ್ಞಾನೋದಯ, ಹಾಗೆಯೇ ಹೊಸ ಬಗೆಯ ಸಂಸ್ಕೃತಿಗಳ ಆವಿಷ್ಕಾರಗಳು, ಹಾಗೆಯೇ ನ್ಯಾಚುರಲ್ ಸೈನ್ಸ್ಗಳು ಏನು ಬೆಳವಣಿಗೆ ಆಗ್ತಾ ಇದ್ವು, ಈ ಎಲ್ಲ ಹಿನ್ನೆಲೆಯಿಂದಾಗಿ ಸಮಾಜವನ್ನು, ಅಂದರೆ ನಮ್ಮನ್ನೇ ಅಥವಾ ನಮ್ಮ ಬಿಹೇವಿಯರ್ ಅಂದರೆ ಮಾನವನ ವರ್ತನೆಯನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದಕ್ಕೆ ಏಕೆ ಒಂದು ಪ್ರತ್ಯೇಕ ಸಮಾಜ ವಿಜ್ಞಾನ ಇರಬಾರ್ದು ಎಂಬುದನ್ನು ಯೋಚಿಸಿದ್ದರ ಪ್ರತಿಫಲವಾಗಿ ಈ ಸಮಾಜಶಾಸ್ತ್ರ ಎಂಬ ಹೊಸ ಬಗೆಯ ಸಮಾಜ ವಿಜ್ಞಾನ ಹುಟ್ಟುಕೊಳ್ತು. ಇದು ನಾವು ಅರ್ಥೈಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನಂದರೆ, ಇಲ್ಲಿ ಪ್ರಮುಖವಾಗಿ ಸಮಾಜಗಳು ಏಕೆ ಎಲ್ಲ ಕಡೆ ಒಂದೇ ರೀತಿಯಲ್ಲಿ ಇಲ್ಲ, ಹಾಗೆ ಬದಲಾವಣೆ ಎಂಬುದು ಸಮಾಜದ ಅಂದರೆ ಮಾನವ ಸಮಾಜದ ಎಲ್ಲ ಕಡೆ ಏಕೆ ಒಂದೇ ರೀತಿಯಲ್ಲಿ ಇಲ್ಲ ಎಂಬ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಹುಡುಕಿದಾಗ ಸಮಾಜಶಾಸ್ತ್ರ ಏನು, ಏಕೆ, ಹೇಗೆ ಎಂಬುದು ನಮಗೆ ಅರ್ಥ ಆಗುತ್ತೆ. ಒಟ್ಟಾರೆಯಾಗಿ ಹೇಳೋದಾದರೆ ಸಮಾಜಶಾಸ್ತ್ರ
ಏಕೆ ಹುಟ್ಕೊಳ್ತು, ಹೇಗೆ ಹುಟ್ಕೊಳ್ತು, ಯಾವಾಗ ಹುಟ್ಕೊಳ್ತು ಎಂಬುದನ್ನು ವಿದ್ಯಾರ್ಥಿಗಳಿಗೆ ಈ ತರಗತಿಯಲ್ಲಿ ಅರ್ಥೈಸ್ತಕ್ಕಂಥದ್ದು, ಅದರ ಬಗ್ಗೆ ತಿಳಿದುಕೊಳ್ಳುವಂತೆ ಸಮರ್ಥರನ್ನಾಗಿಸ್ತಕ್ಕಂಥದ್ದು ಈ ತರಗತಿಯ ಪ್ರಮುಖ ಉದ್ದೇಶ. ಥ್ಯಾಂಕ್ ಯು.